ದೇಶದ ರಾಜಧಾನಿ ದೆಹಲಿಯಲ್ಲಿ ಮುಂದುವರಿದ ಸಂಪುಟ ಸರ್ಕಸ್. ಸಂಪುಟ ವಿಸ್ತರಣೆಗೆ ಇನ್ನೂ ಕೂಡಿ ಬಾರದ ಮುಹೂರ್ತ. ಮ್ಯಾರಥಾನ್ ಸಭೆ ನಡೆಸಿದ್ರು, ಫೈನಲ್ ಆಗಿಲ್ಲ ಲಿಸ್ಟು. ದೆಹಲಿಯಲ್ಲಿ ಮುಂದುವರಿದ ಸಂಪುಟ ಸರ್ಕಸ್. ಸಂಪುಟ ವಿಸ್ತರಣೆಗೆ ಇನ್ನೂ ಕೂಡಿ ಬಾರದ ಮುಹೂರ್ತ. ಮ್ಯಾರಥಾನ್ ಸಭೆ ನಡೆಸಿದ್ರು, ಫೈನಲ್ ಆಗದ ಲಿಸ್ಟ್. ವೇಣುಗೋಪಾಲ್ ಜೊತೆ ಸಭೆ ನಡೆಸಿದ ನಾಯಕರು. ಮುಗಿಯದ ಲಿಸ್ಟ್ ಗೊಂದಲ, ಮತ್ತೆ ಬುಲಾವು ಸಾಧ್ಯತೆ. ಹೈಕಮಾಂಡ್ ಜಪದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಅಧಿವೇಶನದ ಒಳಗೆ ಪಟ್ಟಿ ಫೈನಲ್ ಆಗೋ ಭರವಸೆಗಳಿದ್ದಾವೆ. ನಾಯಕರ ಮೇಲೆ ವಿಶ್ವಾಸ ಇಟ್ಟು ಆಕಾಂಕ್ಷಿಗಳು ವಾಪಸ್. ಮುಂದಿನ ವಾರದ ಒಳಗೆ ಪಟ್ಟಿ ಪೂರ್ಣ, ಫೈನಲ್ ಬಹುತೇಕ ಫಿಕ್ಸ್. ಈಗಾಗಲೇ ಪಟ್ಟಿಯನ್ನು ಅವಲೋಕಿಸಿರುವ ವರಿಷ್ಠರು. ನಿನ್ನೆ ಖರ್ಗೆ ದಿಢೀರ್ ಬೆಂಗಳೂರಿಗೆ ವಾಪಸ್ ಹಿನ್ನೆಲೆ ಸಂಪುಟ ವಿಸ್ತರಣೆಯ ಬಗ್ಗೆ ಪೂರ್ಣವಾಗದ ಚರ್ಚೆ ಈಗಲೂ ಅಪರಿಪೂರ್ಣ. ಮತ್ತೆ ಸಿಎಂ, ಮಾಜಿ ಸಿಎಂಗೆ ಹೈಕಮಾಂಡ್ ಬುಲಾವು ನೀಡೋ ಸಾಧ್ಯತೆಗಳಿದ್ದಾವೆ. ಭಾನುವಾರ ಅಥವಾ ಸೋಮವಾರ ದೆಹಲಿಗೆ ಭೇಟಿ ಫಿಕ್ಸು ಎಂದು ಹೇಳಲಾಗ್ತಿದೆ. ಮುಂದಿನ ವಾರದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ. ಕುತೂಹಲದ ಘಟ್ಟದಲ್ಲಿ ಸಂಪುಟ ವಿಸ್ತರಣೆಯ ಸಸ್ಪೆನ್ಸು ಅಡಗಿರುವಂತಹದ್ದು. ರಾಜ್ಯದಲ್ಲೂ ವಿಸ್ತರಣೆಗೆ ಕೂಗು ಕೇಳಿ ಬರ್ತಾ ಇದೆ. ಮೊದಲನೆಯ ಹಂತದಲ್ಲಿ ಮಿಸ್ ಆದವರಿಗೆ ಎರಡನೇ ಹಂತದಲ್ಲಿ ಸಿಗಬಹುದು ಅನ್ನುವ ಅಂದಾಜಿನ ನಿರೀಕ್ಷೆಗಳಿದ್ದಾವೆ. ಎಂದಿನಂತೆ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಅವರವರ ವೈಯಕ್ತಿಕ ಪಟ್ಟಿಯನ್ನ ಹೈಕಮಾಂಡ್ ನಾಯಕರ ಮುಂದಿಡೋ ಸಾಧ್ಯತೆಗಳಿದ್ದಾವೆ. ತಮ್ಮ ಪರಮಾಪ್ತ ವಲಯ ನೋಡಿ, ಮೊದಲನೇ ಹಂತದಲ್ಲಿ ಸಿದ್ದರಾಮಯ್ಯರ ಬಣದ ಪ್ರಮುಖರು ಇದ್ದರೂ ಕೂಡ ಎರಡನೇ ಹಂತದಲ್ಲಿ ಇರಬಾರದು ಅಂತೇನೂ ಇಲ್ಲ. ಅಲ್ಲಿಯೂ ಕೂಡ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ಗಳು ಪ್ರಯೋಗ ಆಗೋ ಸಾಧ್ಯತೆಗಳಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಗುಡ್ ಮಾರ್ನಿಂಗ್. ಸೊ ದೆಹಲಿಗೆ ನಮ್ಮ ನಾಯಕರು ಅಂದರೆ ಕಾಂಗ್ರೆಸ್ಸಿಗರು ಹೇಳುವಂತೆ ಹೋಗೋದು ಕಡಿಮೆ ಆಗಿಲ್ಲ. ಇನ್ನು ಹೈಕಮಾಂಡ್ ನಾಯಕರ ಮುಂದೆ ಲಿಸ್ಟ್ಗಳು ಇಟ್ಟಿರೋ ಸಾಧ್ಯತೆಗಳಿದ್ದಾವೆ. ಈ ಲಿಸ್ಟ್ ಬಹುತೇಕ ಫೈನಲ್ ಮಾರುತಿ? ಸೈಲ್, ಹೌದು. ಯಾಕೆ ಸಚಿವ ಸಂಪುಟ ಬಗ್ಗೆ ಈಗಾಗಲೇ ಸಾಕಷ್ಟು ಕುತೂಹಲ ಮೂಡಿಸಿರೋದು. ಪ್ರಮುಖವಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ದೆಹಲಿಯಲ್ಲಿ ಸಾಕಷ್ಟು ಹಿರಿಯ ಶಾಸಕರಾಗಿರ್ಬೋದು, MLC-ಗಳಾಗಿರುವುದು ಎಲ್ಲರೂ ಕೂಡ ಬೀಡ್ಬಿಟ್ಟಿದ್ರು. ಅದೇ ರೀತಿಯಾದಂತೆ ಸಿಎಂ ಆಗಿರುವಂತಹ ಡಿ.ಕೆ.ಶಿ ಮತ್ತೆ ಸಿದ್ದರಾಮಯ್ಯ ಅವರು ಮತ್ತೆ ಅದೇ ರೀತಿ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ನಿನ್ನೆ ಹೈಕಮಾಂಡ್ ನಾಯಕರ ಭೇಟಿಯನ್ನ ಕೂಡ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿಢೀರ್ ಬೆಂಗಳೂರಿಗೆ ವಾಪಸ್ ಆದ ಕಾರಣ ಅತಿ ಹೆಚ್ಚು ಕ್ಯಾಬಿನೆಟ್ ವಿಸ್ತಾರ ಬಗ್ಗೆ ಚರ್ಚೆ ಆಗ್ಲಿಲ್ಲ ಅಂದ್ರೂ ಕೂಡ ಒಂದು ತಕ್ಕ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಬಣದಂತಹ ವಿಚಾರ ಆಗಿರ್ಬೋದು, ಮತ್ತೆ ಅದೇ ರೀತಿ ಅಂದ್ರೆ ಈ ಮೂರು ನಾಯಕರು ಏನೆಲ್ಲ ಪಟ್ಟಿಯನ್ನ ತೆಗೆದುಕೊಂಡು ಹೋಗಿದ್ರು ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಆಗಿರುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ರಾತ್ರಿ ವೇಣುಗೋಪಾಲ್ ನಿವಾಸದಲ್ಲೂ ಕೂಡ ಒಂದು ಹಂತದ ಮೀಟಿಂಗ್ ಅನ್ನ ಈಗಾಗಲೇ ರಾಜ್ಯ ನಾಯಕರು ಫಸ್ಟ್ ಮತ್ತೆ ವೇಣುಗೋಪಾಲ್ ಅವರು ಕೂಡ ಮುಗಿಸಿರೋದು. ಪ್ರಮುಖವಾಗಿ ಇಲ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು, ಮೂರು ಬಣದ ನಾಯಕರು ಕೂಡ ಒಂದೊಂದು ಪಟ್ಟಿಯನ್ನ ತೆಗೆದುಕೊಂಡು ಹೋಗಿರುವಂತದ್ದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಯಾಕೆಂದ್ರೆ ಸಿದ್ದರಾಮಯ್ಯರು ಕೂಡ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸುವ ಜವಾಬ್ದಾರಿ ಸಿದ್ದರಾಮಯ್ಯರ ಮೇಲಿದೆ. ಡಿ.ಕೆ. ಇಲ್ಲಿವರೆಗೂ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಕೊಡಿಸುವ ಜವಾಬ್ದಾರಿ ಡಿ.ಕೆ.ಗಿದೆ. ಮತ್ತೆ ಅದೇ ರೀತಿ ಬಿ.ಕೆ. ಹರಿಪ್ರಸಾದ್ ಈಗ ಕೆಪಿಸಿಸಿ ಅಧ್ಯಕ್ಷರಾದ್ರೂ ಕೂಡ ಅವರ ಪರ ಫಾಲೋವರ್ಸ್ ಅಂತ ಯಾರಿರ್ತಾರೆ ಸಚಿವರುಗಳು, ಶಾಸಕರು, ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡಿಸಬೇಕಾದ ಜವಾಬ್ದಾರಿ ಬಿ.ಕೆ. ಹರಿಪ್ರಸಾದ್ ಮೇಲಿದೆ. ಹೀಗಾಗಿ ಅವರು ಮೂವರು ಕೂಡ ತಮ್ಮ ತಮ್ಮ ಪಟ್ಟಿಯನ್ನ ತೆಗೆದುಕೊಂಡು ಹೋಗಿ ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ತಂದಿರೋಂಥದ್ದು, ಅವ್ರಿಗೂ ಕೂಡ ಕೊಟ್ಟಿರೋಂಥದ್ದು. ಬಟ್ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಕೈಗೊಳ್ಳುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಪ್ರಮುಖವಾಗಿ ರಾತ್ರಿ ತಕ್ಕ ಮಟ್ಟಿಗೆ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಬಟ್ ಹೈಕಮಾಂಡ್ ನಾಯಕರು ಮತ್ತೊಂದು ಸುತ್ತಿನ ಸಭೆ ಕರೆಯುವ ಸಾಧ್ಯತೆ ಇರುವಂತದಂದ್ರೆ ಭಾನುವಾರ ಅಥವಾ ಸೋಮವಾರ ಮತ್ತೆ ಹೈಕಮಾಂಡ್ ನಾಯಕರಿಂದ ರಾಜ್ಯ ನಾಯಕರಿಗೆ ಬುಲಾವ್ ಬರುವ ಸಾಧ್ಯತೆ ಇರುವಂತದ್ದು. ಅವಾಗ ಒಂದು ಅಂತ ಫೈನಲ್ ಆಗುತ್ತೆ. ಬಟ್ ಹೈಕಮಾಂಡ್ ನಾಯಕರು ಕೂಡ ಜಾತಿ ಲೆಕ್ಕಾಚಾರವನ್ನ ನೋಡ್ಬೇಕಾಗತ್ತೆ, ಮತ್ತು ಸಮುದಾಯವರ ಲೆಕ್ಕಾಚಾರ ಮತ್ತೆ ಜಿಲ್ಲಾ ಲೆಕ್ಕಾಚಾರವನ್ನು ಕೂಡ ನೋಡ್ಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ 2028ರ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕಾಗತ್ತೆ. ಇದರಿಂದಾಗಿ ಹೈಕಮಾಂಡ್ ನಾಯಕರು ಕೂಡ ಒಂದಷ್ಟು ಸಂಕಷ್ಟ ತಂದೊಡ್ಡಿದ್ದಾರೆ. ಯಾಕೆಂದ್ರೆ ಪ್ರಮುಖವಾಗಿ ನೋಡ್ತಾ ಇರ್ಬೋದು, ನಾವು ಯುವಕರಿಗೆ ಅವಕಾಶ ಕೊಡ್ಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಧ್ವನಿ ಕೇಳಬರ್ತಿದೆ. ಅದರಲ್ಲೂ ಪ್ರಮುಖವಾಗಿ ಇರುವಂತಹ 20 ಸಚಿವ ಸ್ಥಾನಗಳಿಗೆ ಸುಮಾರು 50 ಜನದ ಆಕಾಂಕ್ಷಿಗಳ ಪಟ್ಟಿಯೇ ಇರೋದ್ರಿಂದ ಯಾರು ಕೊಡ್ಬೇಕು ಎಂಬ ಬಗ್ಗೆ ಕೂಡ ಅವರು ಚಿಂತನೆ ನಡೆಸಿದ್ದಾರೆ. ಮುಂದಿನ ಹಂತದ ಮತ್ತೊಂದು ಸಭೆ ಏನಾಗುತ್ತೆ, ಆ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯಗಳನ್ನ ಪಡೆದು ಒಂದು ಪಟ್ಟಿಯನ್ನ ಘೋಷಣೆ ಮಾಡುವ ಸಾಧ್ಯತೆ ಇರುವಂತದ್ದು ಸಾಯಿಲ್ಲ. ಮಾರುತಿ, ಮೊದಲನೆಯ ಹಂತದಲ್ಲಿ ಬಹುತೇಕರು ಈ ಹಿಂದೆ ಮಂತ್ರಿಯಾಗಿದ್ದವರೇ, ಅವರ ಖಾತೆಗಳು ಬದಲಾಗಿರಬಹುದು,
ಜವಾಬ್ದಾರಿ ಇಲಾಖೆ ಬೇರೆ ಬೇರೆ ಆಗಿರ್ಬೋದು, ಮುಖಗಳು ಅದೇ ಆಗಿತ್ತು. ಈಗ 2ನೇ ಹಂತದಲ್ಲೂ ಕೂಡ ಯಥಾವತ್ತು ಪ್ರಕ್ರಿಯೆಗಳು ನಡಿಬಹುದಾ ಅಂತ, ಅಂದ್ರೆ ಹಳೆ ಮುಖಗಳಿಗೆ ಕೊಡುವಂತ ಸಾಧ್ಯತೆಗಳನ್ನ. ಸಾಯಿಲಿ ಇದ್ರ ಬಗ್ಗೆ ಕೂಡ ಗಂಭೀರವಾದ ಚಿಂತನೆ ಹೈಕಮಾಂಡ್ ಮಟ್ಟದಲ್ಲಿದೆ. ಯಾಕೆಂದ್ರೆ ಎಲ್ಲರಿಗೂ ಕೂಡ ಕೊಟ್ಟಿರೋರಿಗೆ 5 ಸಚಿವ ಸ್ಥಾನಗಳ ಕೊಟ್ಟಿದ್ದೆ ಆದರೆ 3-4 ಬಾರಿ ಆಯ್ಕೆ ಆದರೂ ಜವಾಬ್ದಾರಿ ಪರಿಸ್ಥಿತಿಗಳೇನಾಗಬೇಕು ಮತ್ತು ಹೊಸದಾಗಿ ಆಯ್ಕೆ ಆಗಿದ್ರು ಕೂಡ ಮುಂದಿನ ಪಕ್ಷ ಸಂಘಟನೆ ದೃಷ್ಟಿಯಿಂದ ಆಗಿರ್ಬೋದು ಮತ್ತು ಪಕ್ಷ ಬೆಳವಣಿಗೆ ದೃಷ್ಟಿಯಿಂದ ಆಗಿರ್ಬೋದು ಮತ್ತು ಅದರಲ್ಲೂ ಕೂಡ ಯುವಕರಿಗೆ ಅವಕಾಶಗಳು ಕೊಡಬೇಕು ಅಂತ ಕೂಡ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಒಂದು ಹಂತದ ತೀರ್ಮಾನ ಕೈಗೊಂಡಿದ್ದಾರೆ ಎಂಬುದು ಕೂಡ ಚರ್ಚೆ ಇದೆ. ಯಾಕೆಂದ್ರೆ ಸುಮಾರು 10 ಜನ ಯುವಕರಿಗೆ ಅಂದ್ರೆ ಈಗ ಹೊಸದಾಗಿ ಆಯ್ಕೆ ಆಗಿರೋರು ಪ್ಲಸ್ 2-3 ಬಾರಿ ಆಯ್ಕೆ ಆದಂತ ಯುವಕರು ಯಾರಿದ್ದಾರೆ, ಒಂದು 45 ವರ್ಷದ ಒಳಗೆ ಯಾರಿದ್ದಾರೆ ಅವ್ರಿಗೆ 10 ಜನರಿಗೆ ಅವಕಾಶಗಳು ಕೊಡಬೇಕು. ಅವರೇ ಮುಂದಿನ ಪಕ್ಷದ ಫ್ಯೂಚರ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಈ ಅವಕಾಶಗಳನ್ನ ಕೊಡಬೇಕು ಅಂತ ಗಂಭೀರವಾಗಿ ಹೈಕಮಾಂಡ್ ಮಟ್ಟದಲ್ಲೂ ಚರ್ಚೆ ಆಗ್ತಿದೆ. ಹೀಗಾಗಿ ನೀವು ಹೇಳಿದಂತೆ ಮೊದಲ ಹಂತದಲ್ಲಿ ಎಲ್ಲರೂ ಕೂಡ ಯತೀಂದ್ರ ಸಿದ್ದರಾಮಯ್ಯ, ಯುಟಿ ಖಾದರ್ ಅನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಈ ಹಿಂದೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿ ಸಚಿವರಾಗಿದ್ದಾರೆ. ಖಾತೆಗಳು ಅದಲು ಬದಲಾಗಿದ್ರು ಕೂಡ ಅವರೆಲ್ಲರೂ ಕೂಡ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹೀಗಾಗಿ 10 ಜನರಿಗೆ ಇರುವಂತಹ 20 ಸ್ಥಾನಗಳಲ್ಲಿ 10 ಜನರಿಗೆ ಹೊಸ ಮುಖಗಳಿಗೆ ಅವಕಾಶ ಕೊಡುವ ಸಾಧ್ಯತೆ ಇರುವಂತದ್ದು ಸಾಯಿಲ್. ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.